ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಸ್ಲ್ಯಾಬ್ಗಳಲ್ಲಿ ಬದಲಾವಣೆ ಮಾಡಲಾಗಿದ್ದು ಇದೇ 22ರಿಂದ ಪರಿಷ್ಕೃತ ಜಿಎಸ್ಟಿ ದರ ಜಾರಿಗೆ ಬರಲಿದೆ. ಕೇಂದ್ರ ಸರ್ಕಾರದ ಈ ನಿರ್ಧಾರವನ್ನು ಮೈಸೂರಿನ ರೈತರು ಸ್ವಾಗತಿಸಿದ್ದಾರೆ. ದೂರದರ್ಶನದೊಂದಿಗೆ ರೈತ ನಾಗೇಶ್, ಕೃಷಿ ಉಪಕರಣಗಳ ಮೇಲಿನ ಜಿಎಸ್ಟಿಯನ್ನು ಇಳಿಕೆ ಮಾಡಿರುವುದರಿಂದ ಹೆಚ್ಚು ಉಪಕರಣಗಳನ್ನು ಖರೀದಿಸಿ ಉತ್ಪಾದನೆ ಹೆಚ್ಚಿಸಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಮೇಲೆ ಅವರು ಜಿಎಸ್ಟಿ ಇಳಿಕೆ ಮಾಡೋದ್ರಿಂದ ರೈತರು ನಮಗೆ ಉತ್ಪಾದನೆ ಹೆಚ್ಚು ಮಾಡಿ ದೇಶಕ್ಕೆ ಆಹಾರ ಸಾಮಗ್ರಿಯನ್ನು ಹೆಚ್ಚಿನ ಮಟ್ಟದಲ್ಲಿ ನಾವು ಅನುಕೂಲ ಮಾಡೋದಕ್ಕೆ ಸ್ವಾಗತಾರ್ಹವಾಗಿದೆ. ಮತ್ತೊಬ್ಬ ರೈತ ವೆಂಕಟೇಶ್, ಬಡ ಮತ್ತು ಮಧ್ಯಮ ವರ್ಗದ ರೈತರಿಗೆ ಕೈಗೆಟಕುವ ಬೆಲೆಯಲ್ಲಿ ಕೃಷಿ ಉಪಕರಣಗಳು ಲಭ್ಯವಾಗಲಿದ್ದು ಇದರಿಂದ ಕೋಟ್ಯಾಂತರ ರೈತರಿಗೆ ಅನುಕೂಲವಾಗಲಿದೆ ಎಂದರು. ಒಳ್ಳೆ ಅವಕಾಶ ಇದೆ, ಇನ್ನು ಉತ್ಪಾದನೆ ಜಾಸ್ತಿ ಆಗುತ್ತೆ. ಮತ್ತೆ ಇದೊಂದು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ಬಹಳ ಒಳ್ಳೆಯ ಕೆಲಸ ಅಂತ, ರೈತರಿಗೆ ಬಹಳ ಅನುಕೂಲವಾಗಿರ್ತಕ್ಕಂಥ ಕೆಲಸ. ಮಹಾದೇವ್, ರಸಗೊಬ್ಬರದ ಮೇಲಿನ ಜಿಎಸ್ಟಿ ಇಳಿಕೆ ಮಾಡಿರುವುದರಿಂದ ಕಡಿಮೆ ಬೆಲೆಗೆ ಗೊಬ್ಬರ ದೊರೆಯಲಿದ್ದು ರೈತರಿಗೆ ಆರ್ಥಿಕವಾಗಿ ಸಹಕಾರಿಯಾಗಲಿದೆ. ಗ್ರಾಹಕರಿಗೂ ಕಡಿಮೆ ಬೆಲೆಯಲ್ಲಿ ಆಹಾರ ಪದಾರ್ಥಗಳು ಲಭ್ಯವಾಗಲಿವೆ ಎಂದು ತಿಳಿಸಿದರು. ತುಂಬಾ ಖುಷಿ ಪಡ್ತಾವ್ರೆ, ಇನ್ನೂ ಹೆಮ್ಮೆ ಪಡ್ತಾವ್ರೆ. ಗೊಬ್ಬರ ಬೆಲೆ ಕಮ್ಮಿ ಆಗಿರೋದ್ರಿಂದ ಉತ್ಪಾದನೆಗಳನ್ನು ಚೆನ್ನಾಗಿ ಬೆಳೆದು ಇಳುವರಿ ತತ್ತಾ ಇದ್ದಾರೆ. ಗೊಬ್ಬರ ನಮಗೆ ಇದೇ ತರ ಕೊಟ್ರೆ ನಮಗೆ ತುಂಬಾ ಖುಷಿ ರೈತರುಗಳಿಗೆ. ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕುರುಬೂರು ಶಾಂತಕುಮಾರ್, ಕೃಷಿ ಉತ್ಪನ್ನಗಳ ಮೇಲಿನ ಜಿಎಸ್ಟಿ ಇಳಿಕೆ ಮಾಡಿರುವ ಕೇಂದ್ರ ಸರ್ಕಾರದ ನಿರ್ಧಾರ ಸ್ವಾಗತಾರ್ಹ. ಹಾಲಿನ ಕೆಲ ಉತ್ಪನ್ನಗಳನ್ನು ತೆರಿಗೆ ಮುಕ್ತಗೊಳಿಸಿರುವುದರಿಂದ ರೈತರು ಮತ್ತು ಗ್ರಾಹಕರಿಗೆ ಅನುಕೂಲವಾಗಲಿದೆ ಎಂದರು. ಪರಿಣಾಮದಿಂದ ಈ ನಿರ್ಧಾರ ಕೈಗೊಂಡಿದ್ದಾರೆ. ಏನು ಮೊಸರು, ಮಜ್ಜಿಗೆ ಮತ್ತು ಇನ್ನಿತರ ಕೆಲವೊಂದು ಉತ್ಪನ್ನಗಳಿಗೆ ತೆರಿಗೆಯನ್ನು ಮನ್ನಾನು ಕೂಡ ಮಾಡಿದ್ದಾರೆ. ಇದು ದೇಶದ ಲಕ್ಷಾಂತರ ರೈತರಿಗೆ, ಕೋಟ್ಯಾಂತರ ರೈತರಿಗೆ ಅನುಕೂಲ ಆಗುವಂಥ ನಿರ್ಧಾರ.